ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ಎಲ್ಲರಿಗೂ ಗೊತ್ತಾಗಿರಬೇಕಲ್ಲ, ನನ್ನ ಸೀರೀಸ್ ಹೆಸರು ಕರ್ನಾಟಕ ಸಂಗಮ ಅಂತ. ಸೊ ಗಾಯ್ಸ್, ಎಲ್ಲರೂ ಎಂಜಾಯ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮಾಡ್ತಾಯಿರಿ. ಇನ್ನೂ ನೀವು ಸಪೋರ್ಟೇ ನನಗೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಬೆಂಬಲ. ಸೊ ನನಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ತಿಳಿಸ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಗೆ ಮುಂದಕ್ಕೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಉಡುಪಿ KSRTC ಬಸ್ ಸ್ಟಾಪ್. ಸೊ ಇಲ್ಲಿಂದನೇ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣನ ಬಗ್ಗೆ ಸ್ಟೋರಿ, ಉಡುಪಿ ಶ್ರೀಕೃಷ್ಣನ ಬಗ್ಗೆ ಸ್ಟೋರಿ ಮುಂದಿನ ಸೀರೀಸಲ್ಲಿ ಆಗ್ತಾ ಇರ್ತೀನಿ. ಸೊ ಅದನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಪಕ್ಕದ ದೇವಸ್ಥಾನನ ನಾನು ಆಲ್ಮೋಸ್ಟ್ ಕವರ್ ಮಾಡ್ತಾ ಇರೋದು. ನನ್ನೇ ಹೋಗಿದ್ರಲ್ಲ ಅಟ್ಲೀಸ್ಟು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಬಗ್ಗೆ. ಅದೇ ಕಟೀಲು ಸೇಮ್ ಊರಿಗೆ ಇವತ್ತು ಉಡುಪಿಯಿಂದ ಹೋಗ್ತಾ ಇರೋದು. ಸೊ ಇವತ್ತಿನ ಡಾಕ್ಯುಮೆಂಟ್ರಿ ಏನಾಗಿರೋದು ಅಂದರೆ ಶ್ರೀ ಪರಡಿ ರಾಜರಾಜೇಶ್ವರಿ ಟೆಂಪಲ್ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ. ಬನ್ನಿ ಗಾಯ್ಸ್, ಇವತ್ತು ಹೋಗಿ ನೋಡ್ಕೊಂಬರೋಣ. ಏನಾದರೂ ತಿದ್ದುಪಡಿ ಇತ್ತು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ನನಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಬೆಂಬಲ ಸಿಗುತ್ತೆ. ಸೊ ಗಾಯ್ಸ್, ಬನ್ನಿ ಇವತ್ತು ಹೋಗೋಣ ಉಡುಪಿಯಿಂದ ಕಟೀಲು ಗ್ರಾಮಕ್ಕೆ ಒಂದು ಜರ್ನಿ. Here we go. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಳಲಿ ಗ್ರಾಮದಲ್ಲಿ ನೆಲೆಸಿರುವ ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿ ಆರಾಧನೆಯಾಗುವ ದೇವಿ ರಾಜರಾಜೇಶ್ವರಿ ಶಕ್ತಿಯ ರೂಪವಾಗಿ ಪರಿಗಣಿಸಲ್ಪಡುತ್ತಾರೆ. ಈ ದೇವಾಲಯಕ್ಕೆ ಪೋಳಲಮ್ಮ ಎಂಬ ಪ್ರಾದೇಶಿಕ ಹೆಸರಿನಿಂದಲೂ ಕರೆಯಲಾಗುತ್ತದೆ. ದೇವಿಯ ಸ್ಥಾಪನೆಯ ಕಥೆ. ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಮಹರ್ಷಿ ಜಮದಗ್ನಿ ತಪಸ್ಸು ಮಾಡುತ್ತಿದ್ದಾಗ ಅವರ ಪತ್ನಿಯಾದ ರೇಣುಕಾ ದೇವಿಯು ಇಲ್ಲಿನ ನದಿಯಲ್ಲಿ ತೀರ್ಥ ಸ್ನಾನ ಮಾಡುತ್ತಿದ್ದಳು. ದೇವಿಯು ಈ ಸ್ಥಳವನ್ನು ಶಕ್ತಿಪೀಠವನ್ನಾಗಿ ಪರಿಗಣಿಸಿ ಶಿಲಾಮಯವಾದ ತಾಯಿಯ ರೂಪವನ್ನು ಮಣ್ಣು ಮತ್ತು ಚೇಡಿಗಳಿಂದ ನಿರ್ಮಿಸಿದರು ಎಂಬ ನಂಬಿಕೆಯಿದೆ. ಇನ್ನೊಂದು ಕಥೆಯ ಪ್ರಕಾರ ಕಾಡಿನಲ್ಲಿ ಚಾರಣ ಮಾಡುತ್ತಿದ್ದಾಗ ದೇವಿಯ ರೂಪವು ಕುಡಿಯುವ ಜಲದ ಬಳಿ ಕಾಣಿಸಿಕೊಂಡಿತು ಮತ್ತು ಅದನ್ನು ಸ್ಥಳೀಯರು ಪೂಜಿಸತೊಡಗಿದರು. ನಂತರ ರಾಜರು ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದರು. ದೇವಾಲಯದ ವೈಶಿಷ್ಟ್ಯತೆಗಳು. ರಾಜರಾಜೇಶ್ವರಿ ದೇವಿ ಮಣ್ಣಿನಿಂದ ನಿರ್ಮಿತವಾದ ವಿಗ್ರಹವಾಗಿದೆ. ಇದನ್ನು ಪ್ರತಿದಿನ ಅಲಂಕಾರದಿಂದ ಪೂಜಿಸಲಾಗುತ್ತದೆ, ಆದರೆ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುವುದಿಲ್ಲ. ದೇವಾಲಯವು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಪೋಳಲಿ ಜಾತ್ರೆ, ಪೋಳಲಿ ತೇರು ಗಾಗಿ ಪ್ರಸಿದ್ಧವಾಗಿದೆ. ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಮತ್ತು ಕಡೆಯ ದಿನ ದೇವಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಹೊತ್ತಿ ಮೆರವಣಿಗೆ ನಡೆಸಲಾಗುತ್ತದೆ. ಆಧ್ಯಾತ್ಮಿಕ ಮಹತ್ವ. ಪೋಳಲಿ ದೇವಿಯನ್ನು ಶಕ್ತಿಯ ಪರಿಪೂರ್ಣ ರೂಪವೆಂದು ಭಕ್ತರು ಭಾವಿಸುತ್ತಾರೆ. ಆಕೆಯ ದರ್ಶನದಿಂದ ಮನೋಭಿಲಾಷೆಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ. ಗ್ರಾಮದ ರಕ್ಷಣಾಕಾರಿಯಾಗಿರುವ ಈ ತಾಯಿ ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಸಮೃದ್ಧಿಯನ್ನು ನೀಡುವವಳಾಗಿದ್ದಾಳೆ. ದೇವಿಯ ಶಕ್ತಿ ಮತ್ತು ರೂಪ. ಪೋಳಲಿ ದೇವಿ ಶಕ್ತಿ ದೇವಿಯ ಅಷ್ಟಭುಜಿ ರೂಪವಲ್ಲದೆ ತ್ರಿಶೂಲ, ಚಕ್ರ, ಪಾಶ, ಅಂಕುಶ ಮತ್ತು ವಿವಿಧ ಆಯುಧಗಳನ್ನು ಹಿಡಿದಿರುವ ದಿವ್ಯ ಶಕ್ತಿಯ ರೂಪವಲ್ಲದೆ ಮಂಗಳ ಮತ್ತು ರಕ್ಷಕ ತಾಯಿಯ ರೂಪದಲ್ಲಿ ಭಕ್ತರಿಗೆ ಕಾಣಿಸುತ್ತಾಳೆ. ಈ ಶಕ್ತಿಯು ಕೇವಲ ದೈಹಿಕ ಪ್ರಪಂಚದ ರಕ್ಷಕೆಯಲ್ಲದೆ ಮಾನಸಿಕ ಶಕ್ತಿ, ಧೈರ್ಯ, ಭಕ್ತಿ ಮತ್ತು ಪರಿಶುದ್ಧ ಜೀವನದ ಮಾರ್ಗದರ್ಶಿಯಾಗಿಯೂ ಭಕ್ತರಿಗೆ ಅನುಭವವಾಗುತ್ತಾಳೆ. ದೇವಾಲಯದ ಸ್ಥಳೀಯ ನುಡಿಗಳು ಮತ್ತು ಕಥೆಗಳು. ಸ್ಥಳೀಯ ತುಳು ಜನರು ದೇವಿಯನ್ನು ಪೋಳಲಮ್ಮೆ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಹಲವಾರು ಜನಪದ ಕಥೆಗಳು ದೇವಿಯ ಅದ್ಭುತ ಶಕ್ತಿ ಮತ್ತು ಪುಣ್ಯಮಯ ಉಪಕಾರಗಳ ಕುರಿತು ಜನಬಾಯಿ ಮಾತುಗಳಾಗಿ ಹರಿದಿವೆ.
ದೇವಿಯ ಪ್ರಸಾದವನ್ನು ಪಡೆದ ಹಲವರು ಗರ್ಭಧಾರಣೆಯ ದಿವ್ಯ ಅನುಭವಗಳನ್ನು ಹೊಂದಿದ್ದಾರೆ. ಒಂದಲ್ಲೊಂದು ಕಾಲದಲ್ಲಿ ಭಕ್ತನೊಬ್ಬನು ದೇವಿಗೆ ಅರ್ಪಿಸಿದ ಮುತ್ತಿನ ಹಾರ ರಾತ್ರಿ ಸಮಯದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ಎಂಬ ನಂಬಿಕೆಯೂ ಇದೆ. ಹಲವರು ದೇವಿಯನ್ನು ನದಿಯ ತೀರದಲ್ಲಿ, ಕಾಡಿನಲ್ಲಿ ಅಥವಾ ಕನಸಿನಲ್ಲಿ ಕಾಣುವ ಅನುಭವವನ್ನು ವಿವರಿಸುತ್ತಾರೆ. ಇದು ದೇವಿಯ ಸಾನ್ನಿಧ್ಯವನ್ನು ತೋರಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದೇವಾಲಯದ ಶಿಲ್ಪಕಲೆ ಮತ್ತು ಸೌಂದರ್ಯ. ದೇವಾಲಯವು ಪುರಾತನ ಶೈಲಿಯಲ್ಲಿ ಕಟ್ಟಲಾಗಿದೆ. ಮರದ ಶಿಲ್ಪಗಳು, ಕಲ್ಲಿನ ಕಂಬಗಳು ಮತ್ತು ದೇವಿಯ ಗುಡಿಯಲ್ಲಿ ಬೆರಗುಗೊಳ್ಳುವಂತೆ ತೋರುವ ಪ್ರಸಾದ ವಿನ್ಯಾಸವು ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಮಾದರಿಯಾಗಿದೆ. ದೇವಾಲಯದ ಗೋಪುರದ ಮೇಲೆ ದೇವತೆಗಳ ಸುಂದರ ಶಿಲ್ಪಗಳಿವೆ, ಇದರಿಂದ ಧಾರ್ಮಿಕ ಕಲೆಗೂ ಮಹತ್ವವಿದೆ. ಪರಿಸರ ಸಂರಕ್ಷಣೆ ಮತ್ತು ಪೂಜಾ ಶುದ್ಧತೆ. ದೇವಾಲಯದ ಸುತ್ತಲಿನ ಪ್ರದೇಶವು ಸ್ವಚ್ಛ, ಹಸಿರುಗಾರಿಕೆ ಹಾಗೂ ನದಿ ತೀರದಿಂದ ಆವರಿತವಾಗಿದೆ. ಪೂಜೆಯಲ್ಲಿ ಕೃತ್ರಿಮ ವಸ್ತುಗಳನ್ನು ಬಳಸದೆ ಶುದ್ಧತೆಯ ಪ್ರತಿಯಾಗಿ ಮಣ್ಣು, ಹೂವು, ಎಲೆ, ನದಿ ನೀರಿನ ಉಪಯೋಗವಿದೆ. ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗ. ಸ್ಥಳ: ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಹತ್ತಿರದ ನಗರ: ಮಂಗಳೂರು, ಸುಮಾರು 20-25 ಕಿಮೀ ದೂರ. ಸಾರಿಗೆ: ಖಾಸಗಿ ವಾಹನ, ಬಸ್ ಅಥವಾ ಸ್ಥಳೀಯ ಆಟೋ ಟ್ಯಾಕ್ಸಿಗಳ ವ್ಯವಸ್ಥೆ ಇದೆ. ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಇರುವ. ಪೋಳಲಿ ರಾಜರಾಜೇಶ್ವರಿ ದೇವಾಲಯವು ಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ನಿರ್ಮಿತವಾದ ದೇವಾಲಯವೆಂದು ಹೇಳಲಾಗುತ್ತದೆ. ದೇವಾಲಯದ ಮೂಲ ಇತಿಹಾಸವು ಕನ್ನಡಿಗ ಮತ್ತು ತುಳುವ ಭಾಷೆಯ ಸಾಹಿತ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಲವಾರು ರಾಜವಂಶಗಳು ಈ ದೇವಾಲಯಕ್ಕೆ ದೇಣಿಗೆ ನೀಡಿದ್ದು, ದೇವಿಯ ನಾಮದಲ್ಲಿ ಹಲವಾರು ಮಹತ್ವದ ಧಾರ್ಮಿಕ ಉತ್ಸವಗಳು ಜರುಗುತ್ತಿವೆ. ಇಲ್ಲಿ ಪೂಜೆಯು ಅತಿ ಪ್ರಾಚೀನ ಶೈಲಿಯಲ್ಲಿ ನಡೆಯುತ್ತದೆ. ದೇವಿಯು ಮಣ್ಣು, ಶುದ್ಧ ಮಣ್ಣು, ಇಳನೀರು, ಹಸಿರು ಎಲೆಗಳಿಂದ ಬಳಸಿ ನಿರ್ಮಿಸಲಾದ ವಿಗ್ರಹವಿದ್ದರಿಂದ ಈ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುವುದಿಲ್ಲ. ನಿತ್ಯ ಪೂಜೆಯಲ್ಲಿ ಬಿಲ್ವಪತ್ರ, ಕುಂಕುಮ, ಹೂವುಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಪೋಳಲಿ ಜಾತ್ರೆ, ಮಹಾ ಉತ್ಸವ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಮಾರ್ಚ್, ಏಪ್ರಿಲ್ ಪೊಳಲಿಯ ಜಾತ್ರೆ ನಡೆಯುತ್ತದೆ. ಇದು ಸುಮಾರು 8 ದಿನಗಳವರೆಗೆ ನಡೆಯುವ ಭಕ್ತಿ ಮತ್ತು ಸಂಸ್ಕೃತಿ ಸಂಯೋಜನೆಯ ಉತ್ಸವವಾಗಿದ್ದು, ಇದು ದೇವಿಯ ಉತ್ಸವ ಮೂರ್ತಿಯನ್ನು ಹೊತ್ತೊಯ್ಯುವ ರಥೋತ್ಸವದಿಂದ ಸಂಪೂರ್ಣ ಶ್ರದ್ಧಾಭಾವದಿಂದ ಆಚರಿಸಲಾಗುತ್ತದೆ. ಪಂಚಮಿ ಉತ್ಸವ, 5ನೇ ದಿನ ವಿಶೇಷ ಪೂಜೆಗಳು, ಭಜನೆಗಳು, ನೃತ್ಯ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ. ರಥೋತ್ಸವ. ದೇವಿಯ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿದ ದೇವ ರಥದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಅನ್ನಸಂತರ್ಪಣೆ, ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ನಡೆಯುತ್ತದೆ. ವಿಶೇಷತೆಗಳು. ದೇವಿಯು ಕುಲ ದೇವತೆ, ಕುಟುಂಬದ ದೇವತೆ ಯಾಗಿ ಹಲವಾರು ಕುಟುಂಬಗಳಿಗೆ ಭಕ್ತಿಯಿಂದ ಪೂಜಿಸಲ್ಪಡುತ್ತಾರೆ. ಮಕ್ಕಳ ಹೆಸರಿಡುವಾಗ ಅಥವಾ ಹೊಸ ಮನೆಗೆ ಹೋಗುವ ಮುನ್ನ ಭಕ್ತರು ಮೊದಲು ದೇವಿಯನ್ನು ಭೇಟಿ ಮಾಡುವ ಪರಂಪರೆ ಇದೆ. ದೇವಾಲಯದ ಆವರಣ ಸುಂದರವಾದ ನೈಸರ್ಗಿಕ ಪರಿಸರದಲ್ಲಿದ್ದು, ನದಿ ತೀರದಲ್ಲಿ ದೇವಿಯ ಪವಿತ್ರ ಸ್ಥಳವಿದೆ. ಲೋಕ ನಂಬಿಕೆಗಳು. ಪೋಳಲಿಯ ತಾಯಿಯ ದರ್ಶನದಿಂದ ಜೀವನದಲ್ಲಿ ಬಾಧೆ ನಿವಾರಣೆಯಾಗುತ್ತದೆ, ಮಕ್ಕಳ ಒಳಿತಾಗುತ್ತದೆ, ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ, ಮನೋಭಿಲಾಷೆಗಳನ್ನು ತಾಯಿ ಈಡೇರಿಸುತ್ತಾಳೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳನ್ನು ಬೆಂಬಲಿಸಿ ಮತ್ತು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಜೈ ಮತ್ತು ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಸೈನ್ ಇನ್ ಮಾಡಿ.